ನೋಡಿ ಇಲ್ಲಿ ಈ ಫೋನ್ ಬರೀ 1000 ರೂಪಾಯಿ ಅಷ್ಟೇ ಅಂತೆ. ಡಿಸ್ಪ್ಲೇ ಒಂದು ಒಡೆದೋಗಿದೆ. ಈ ಫೋನ್ ಆನ್ ಆಗ್ತಿಲ್ಲ. ಕ್ಯಾಮ್ರಾ ಒಂದಿದೆ, ಕೆನಾನ್ದು ಹಳೆ ಕಾಲದ ಡಿಜಿಟಲ್ ಕ್ಯಾಮ್ರಾ ಇದು. ಹಲೋ ಎವ್ರಿವನ್, ನಾನೀಗ KR ಮಾರ್ಕೆಟ್ ಹತ್ರ ಇರೋ ಚಿಕ್ಕಪೇಟೆ BVK ಅಯ್ಯಂಗಾರ್ ರೋಡ್ನಲ್ಲಿದ್ದೀನಿ. ಇಲ್ಲಿ ಪ್ರತಿ ಭಾನುವಾರ ನಡೆಯೋ ಸಂತೆ ಅಥವಾ ಸಂಡೇ ಬಜಾರ್ ಆರ್ ಚೋರ್ ಬಜಾರ್ ಹೇಗಿದೆ ಅಂತ ತೋರಿಸ್ಕೊಡೋ ಒಂದು ಚಿಕ್ಕ ಪ್ರಯತ್ನ. ಈ ಸಂಡೇ ಬಜಾರ್ 30 ವರ್ಷಗಳ ಹಿಂದೆ ಸುಲ್ತಾನ್ಪೇಟೆಯ ಒಂದು ಚಿಕ್ಕ ಫುಟ್ಪಾತ್ ಮೇಲೆ ಶುರುವಾಗಿ ಈಗ ಇದು ಪಕ್ಕದ ರೋಡ್ಗಳಿಗೆ ಸ್ಪ್ರೆಡ್ ಆಗಿ ಸುಲ್ತಾನ್ಪೇಟೆ, ಕಾಟನ್ಪೇಟೆ, ಚಿಕ್ಕಪೇಟೆ, ಆಚಾರ್ಯ ಸ್ಟ್ರೀಟ್, ಅಕ್ಕಿಪೇಟೆ, ಅವಿನಿ ರೋಡ್, ಓಲ್ಡ್ ತಗಲುಪೇಟೆ ಮತ್ತು ಸಮ್ ಪಾರ್ಟ್ಸ್ ಆಫ್ BVK ಅಯ್ಯಂಗಾರ್ ರೋಡ್ನ ಆವರಿಸ್ಕೊಂಡಿದೆ. ಮತ್ತೇನಪ್ಪ ಅಂದರೆ ಭಾನುವಾರ ನಡೆಯೋ ಸಂಡೇ ಬಜಾರ್ ಅಥವಾ ಚೋರ್ ಬಜಾರ್ನಿಂದಾಗಿ 90% ರೆಗ್ಯುಲರ್ ಹೋಲ್ಸೇಲ್ ಮಾರ್ಕೆಟ್ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ. ಸೊ ಸಂಡೇ ಯಾರು ಹೋಲ್ಸೇಲ್ ಮಾರ್ಕೆಟ್ 90% ಜನ ಓಪನ್ ಮಾಡೋದೇ ಇಲ್ಲ. ಆ್ಯಕ್ಚುಲಿ ಸಂಡೇ ಬಜಾರ್ ಬೆಳಗ್ಗೆ 5 ಗಂಟೆಗೆ ಶುರುವಾಗ್ಬಿಡುತ್ತೆ. ಸೊ 5 ಗಂಟೆಯಿಂದ ರಾತ್ರಿ 7 ಅಥವಾ 8 ಗಂಟೆವರೆಗೂ ನಡ್ಕೊಂಡು ಹೋಗ್ತಾನೆ ಇರುತ್ತೆ ಇದು. ಈ ಸಂಡೇ ಬಜಾರ್ನ ಈಗ ಮುಂಬೈನ ರೆಪ್ಲಿಕಾ ಚೋರ್ ಬಜಾರ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಸಿಗೋದು 20% ಕದ್ದ ಮಾಲ್ಗಳು, 70% ಸೆಕೆಂಡ್ ಹ್ಯಾಂಡ್ ಮತ್ತು ಒಂದು 10% ಮಾತ್ರ ಹೊಸ ಮಾಲ್ಗಳಿರುತ್ತೆ. ಇಲ್ಲಿ ಯಾವುದೇ ವಸ್ತುಗಳಿಗೆ ನೋ ವಾರಂಟಿ, ನೋ ಗ್ಯಾರಂಟಿ, ಕ್ವಾಲಿಟಿ ಅಂತೂ ಇರೋದೇ ಇಲ್ಲ. ಸೊ ಬಿ ಕೇರ್ಫುಲ್ ಗೈಸ್. ಇಲ್ಲಿ ಏನೇನು ಸಿಗುತ್ತೆ ಅಂದರೆ ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್ ಸೆಕೆಂಡ್ ಹ್ಯಾಂಡ್ಸ್ ವಾಷಿಂಗ್ ಮಿಷಿನ್, ಮಿಕ್ಸರ್, TV, ಟೇಪ್ ರಿಕಾರ್ಡ್ಗಳು, ಮೊಬೈಲ್, ಬಟ್ಟೆಗಳು, ಲೈಟ್, ಫ್ಯಾನ್, ರಿಮೋಟ್ ಇನ್ನೂ ತುಂಬಾ ಸಿಗುತ್ತೆ. ಬನ್ನಿ ಈಗ ಫುಲ್ ಸಂಡೇ ಬಜಾರ್ನ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿ ಏನೇನು ಸಿಗುತ್ತೆ ಅಂತ ಒಂದೊಂದಾಗಿ ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ. ಈಗ ಇಲ್ಲಿ ರೈಟ್ ಸೈಡಲ್ಲಿ ನೋಡಿದ ತಕ್ಷಣ ನಮಗೆ ದೊಡ್ಡ ದೊಡ್ಡ ಫ್ರಿಜ್ಗಳು ಕಾಣುತ್ತೆ. ಡಬಲ್ ಡೋರ್ ಫ್ರಿಜ್, ಸಿಂಗಲ್ ಡೋರ್ ಫ್ರಿಜ್ ಎಲ್ಲ ಇದೆ ಇಲ್ಲಿ. ಓಪನ್ ಮಾಡಿ ನೋಡೋಣ. ಒಳಗಡೆ ಚೆನ್ನಾಗಿದೆ. ಕೆಳಗೆ ಓಪನ್ ಮಾಡಿದ್ರೆ ಲೈಟ್ ಕೂಡ ಬರ್ತಿದೆ. ಸೊ ಸ್ವಲ್ಪ ಕೋಲ್ಡ್ ಕೂಡ ಫೀಲ್ ಆಗ್ತಿದೆ. ವರ್ಕಿಂಗ್ ಕಂಡೀಷನಲ್ಲೇ ಇದೆ. ಸೊ ಇಲ್ಲಿ ಸಿಂಗಲ್ ಡೋರ್ ಫ್ರಿಜ್ಗಳು ತುಂಬಾ ಇದ್ದಾವೆ. ಇದೆಲ್ಲ ಒಂದು 5000 6000 ರೇಂಜಿಗೆ ಸಿಗುತ್ತೆ ನಮಗೆ. ಸೊ ಏನಪ್ಪ ಅಂದರೆ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಗೊತ್ತಿಲ್ಲ ಅಂದರೆ ತೊಗೊಳಕ್ಕೆ ಹೋಗಬೇಡಿ. ಯಾಕಂದರೆ ಅದು ಒಳಗೆ ಏನಿರುತ್ತೆ, ಏನಾಗಿರುತ್ತೆ ಅಂತ ಗೊತ್ತಿರೋಲ್ಲ. ವಾರಂಟಿ, ಗ್ಯಾರಂಟಿ ಏನಿರಲ್ಲ ಇಲ್ಲಿ. ಇಲ್ಲಿ ವಾಷಿಂಗ್ ಮಿಷಿನು ಇದೆ. ಓಪನ್ ಮಾಡಿ ನೋಡೋಣ. ಓಪನ್ ಮಾಡಿದ್ರೆ ಒಳಗೆ ಎಲ್ಲ ಚೆನ್ನಾಗೇ ಇದೆ. ಸೊ ರೇಟ್ ಬಂದಿದ್ದು ಆಲ್ಮೋಸ್ಟ್ ಒಂದು 5000 ಹೇಳ್ತಾರೆ ಅವರು. ನೀವು ಬಾರ್ಗೇನ್ ಯಾವ ಥರ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್. ಮಿಕ್ಸರ್ ಗ್ರೈಂಡರ್ ಸಿಗುತ್ತೆ. ಮಿಕ್ಸರ್ಗಳು, ಗ್ರೈಂಡರ್, ಕೂಲರ್, ಗ್ಯಾಸ್ ಸ್ಟವ್, ವಾಟರ್ ಫಿಲ್ಟರ್ ಎಲ್ಲ ಇದ್ದಾವೆ ಇಲ್ಲಿ. ಇಲ್ಲಿ ಕುಕ್ಕರ್ಗಳಿದ್ದಾವೆ. ಇಲ್ಲಿ ಸೋನಿ ಪ್ರೊಜೆಕ್ಟರ್ ಇದೆ, ಗ್ಯಾಸ್ ಸ್ಟವ್ಗಳಿದೆ, ವಾಟರ್ ಪ್ಯೂರಿಫೈಯರ್ಸ್ ಇದೆ, ಗ್ರೈಂಡರ್ಸ್ ಇದೆ. ನಿಮಗೆ ಏನೇನು ಬೇಕೋ ಎಲ್ಲ ಸಿಗುತ್ತೆ. ಒಂದು ಮನೆ ಸೆಟಪ್ ಮಾಡೋಕ್ಕೆ ಏನೇನು ಬೇಕೋ ಪ್ರತಿಯೊಂದು ಐಟಮು ಸಿಗುತ್ತೆ. ಬಟ್ ಯಾವುದು ಹೊಸದಾಗಿರೋಲ್ಲ. ಕ್ವಾಲಿಟಿ ಅಂತೂ ತೀರ ಕಡಿಮೆ ಇರೋ ಕ್ವಾಲಿಟಿ. ನೀವು ಪ್ರತಿಯೊಂದು ನೋಡ್ಕೊಂಡು ತೊಗೊಬೇಕು. ಇಲ್ಲಿ ಒಂದು ವಾಷಿಂಗ್ ಮಿಷಿನ್ ಇದೆ, ರೆಡ್ ಕಲರ್ ಇದೆ, ಫುಲ್ ಎಲ್ಲ ರ್ಯಾಪ್ ಮಾಡಿಬಿಟ್ಟು. ಇಲ್ಲಿ ಹೊಸ ಪೀಸ್ಗಳಿದ್ದಾವೆ. ಕಟ್ಟಿಂಗ್ ಮಿಷಿನು, ಡ್ರಿಲ್ಲಿಂಗ್ ಮಿಷಿನು, ವೆಲ್ಡಿಂಗ್ ಮಿಷಿನು, ಗ್ರೈಂಡಿಂಗ್ ಮಿಷಿನ್ ಎಲ್ಲ ಇದ್ದಾವೆ ಇಲ್ಲಿ. ಎಲ್ಲ ರೆಪ್ಲಿಕಾ, ಫಸ್ಟ್ ಕಾಪಿ ಪ್ರಾಡಕ್ಟ್ಸು. ಸೆಕೆಂಡ್ಸು ಕೆಲವು ಹೊಸದು ಸಿಗುತ್ತೆ. ಇಲ್ಲಿ ನೋಡಿ ಕ್ಯಾಮ್ರಾ ಇದೆ, ಹಳೆ ಕಾಲದ್ದು ಶೆಲ್ ಹಾಕೋ ಕ್ಯಾಮ್ರಾ ಅದು. ಈಗೆಲ್ಲ ಚಾರ್ಜಿಂಗ್ದು. ಸೊ ಇಲ್ಲೊಂದು ಕ್ಯಾಮ್ರಾ ಇದೆ ನೋಡಿ. ಕ್ಯಾಮ್ರಾಸ್ ಅಂತೂ ಹಳೆ ಡಿಜಿಟಲ್ ಕ್ಯಾಮ್ರಾಸ್ ಎಲ್ಲ ಇದ್ದಾವೆ. ಹಳೆ ಟೇಪ್ ರಿಕಾರ್ಡರ್ಸ್ ಇದೆ, ರೇಡಿಯೋಸ್ ಇದೆ, ಸ್ಪೀಕರ್ಸ್ ಇದ್ದಾವೆ, UPS ಇದೆ. ಅಲ್ಲಿ ಮಸ್ಕಿಟೋ ಬ್ಯಾಟ್ ಕೂಡ ಇಟ್ಟಿದ್ದಾರೆ. ಈ ಕಡೆ ಪಾತ್ರೆಗಳು, ಪಗಡೆಗಳೆಲ್ಲ ಇದ್ದಾವೆ. ಅಲ್ಲಿ ಬಿಗ್ ಬಾಸ್ಕೆಟು ಬ್ಯಾಗ್ ಕೂಡ ಇಟ್ಟಿದ್ದಾರೆ. ಬ್ಯಾಗಲ್ಲಿ ಕತ್ಕೊಂಡ್ಬಂದಿದ್ದಾರೆ ಅನಿಸುತ್ತೆ. ಮತ್ತು ಇಲ್ಲಿ ನೋಡಿ ಗಡಿಯಾರಗಳಿದ್ದಾವೆ, LCD ಮಾನಿಟರ್ ಇದ್ದಾವೆ. ಇಲ್ಲಿ ನೋಡಿ ಹಾರನ್ನು, ರೇಡಿಯೋ, ಮೋಟರ್, ಪಂಪ್ ಸೆಟ್, ಪ್ಯಾನಲ್ ಬೋರ್ಡ್ ಕೂಡ ಇದ್ದಾವೆ. ಮತ್ತು ಅಲ್ಲಿ LCD ಮಾನಿಟರ್ ಒಂದು ಕಾಣ್ತಿದೆ, ಸಬ್ಬೂಫರ್ ಒಂದು ಕಾಣ್ತಿದೆ. ಇಲ್ಲಿ ನೋಡಿ ಚಾರ್ಜರ್ಸ್ ಇದ್ದಾವೆ, ಡಿಫ್ರೆಂಟ್ ಟೈಪ್ ಚಾರ್ಜರ್ಸು, ಮೌಸು, ಹೆಡ್ಸೆಟ್ ಕಾಣ್ತಿದೆ, ವಾಚ್ ಕಾಣ್ತಿದೆ. ಅಲ್ಲಿ AK-47 ಗನ್ ಬೇರೆ ಕಾಣ್ತಿದೆ. ಪ್ಲಾಸ್ಟಿಕ್ದವ್ರಿಗೆಲ್ಲ ಗೊತ್ತಿಲ್ಲ ಅದು. ಮತ್ತು ಇಲ್ಲಿ ನೋಡಿ ರಿಮೋಟ್ಗಳಿದ್ದಾವೆ. ಹಳೆ ಫೋನ್ಗಳದ್ದು ಬ್ಯಾಟ್ರೀಸ್ ಇದ್ದಾವೆ, ಕೀಚೈನ್ಸ್, ಬಟ್ಟೆ, ಬರೆ, ಮತ್ತು ಅಲ್ಲಿ ಸಾಕ್ಸ್ಗಳು, ಚಪ್ಪಲಿಗಳು, ಶೂಗಳು. ಇಲ್ಲಿ ಕಲರ್ ವಾಚ್ ಕಾಣ್ತಿದ್ದಾವೆ. ವಾಚ್, ಚೈನ್ ವಾಚು, ಬೆಲ್ಟ್ ವಾಚು. ಮತ್ತು ಇಲ್ಲಿ ಟಾರ್ಚು, ರಿಮೋಟು, ಚಾರ್ಜರ್ಸ್, ಪವರ್ ಬ್ಯಾಂಕ್, ಯಾವುದೋ ಪಿಂಕ್ ಕಲರ್ ಪವರ್ ಬ್ಯಾಂಕ್ ಒಂದಿದೆ ಇಲ್ಲಿ. ಡಿಫ್ರೆಂಟ್ ಪವರ್ ಬ್ಯಾಂಕ್ಸ್ ಇದ್ದಾವೆ, ಕೇಬಲ್ಸ್ ಇದ್ದಾವೆ, ವಯರ್ಸ್ ಇದ್ದಾವೆ.
ನೀವು ಏನು ಬೇಕಾದರೂ ಬಂದು ತೊಗೊಬೋದು. ಇಲ್ಲಿ ಎಲೆಕ್ಟ್ರಿಕಲ್ ಬೋರ್ಡ್ಸ್ ಇದ್ದಾವೆ. ಇದೆಲ್ಲ ಡೆಮೋಲಿಷನ್ ಆಗಿರೋ ಬಿಲ್ಡಿಂಗ್ಸು ಮತ್ತು ರೀಕನ್ಸ್ಟ್ರಕ್ಟ್ ಮಾಡ್ತಾ ಇರೋ ಬಿಲ್ಡಿಂಗ್ಸಲ್ಲೆಲ್ಲ ಕಿತ್ತಾಕಿರ್ತಾರೆ, ಗುಜ್ರಿಗೆ ಹಾಕಿರ್ತಾರೆ, ಅದನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡ್ಬಂದು ಇಲ್ಲಿ ಮಾರ್ತಾರೆ ಗೈಸ್. ಮತ್ತು ಇಲ್ಲಿ ನೋಡಿ ಕಾಯಿನ್ಸ್ ಎಲ್ಲ ಇದ್ದಾವೆ, ಹಳೆ ಕಾಯಿನ್ಸು 10 ಪೈಸೆ, 20 ಪೈಸಾ, 5 ರೂಪಾಯಿ, 10 ರೂಪಾಯಿದು ಕಾಯಿನ್ಸ್ ಎಲ್ಲ ಇದ್ದಾವೆ. ಮತ್ತು ಏನೋ ಪರ್ಲ್ ಟೈಪ್ ಎಲ್ಲ ಏನೋ ಇದ್ದಾವೆ, ಅದರ ಹೆಸರು ನಂಗೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ. ಸೊ ಮತ್ತು ಅದು ಆ್ಯಂಟಿಕ್ ಕಾಯಿನ್ಸ್ ಇದ್ದಾವೆ. ಮತ್ತು ಏನೋ ತಂಬೂರಿ ಟೈಪ್ ಏನೋ ಇದೆ, ಆ್ಯಂಟಿಕ್ ಪೀಸಸ್ ಇದೆ. ನೀವು ಅಲ್ಲಿ ನೋಟೆಲ್ಲ ಕಾಣಿಸುತ್ತೆ ಕಾಯಿನ್ಸು ಮತ್ತು ಅಲ್ಲಿ ನೋಟ್ ಕಾಣಿಸುತ್ತೆ ನೋಡಿ, 1 ರೂಪಾಯಿ, 2 ರೂಪಾಯಿ ಹಳೆ ಕಾಲದ ನೋಟುಗಳು. ಸೊ ಮೊದಲು ಚಾಲ್ತಿಯಲ್ಲಿತ್ತು, ಈಗೆಲ್ಲ ಬ್ಯಾನ್ ಆಗಿ ಅವೆಲ್ಲ ಯಾವುದು ಚಾಲ್ತಿಯಲ್ಲಿಲ್ಲ. ಬಟ್ 10 ಪೈಸೆ, 20 ಪೈಸೆ ಕಾಯಿನ್ಗಳೆಲ್ಲ ನಿಮ್ಗೆ ಕಲೆಕ್ಷನ್ ಮಾಡೋ ಹಾಬಿ ಇದ್ದರೆ ಇಲ್ಲಿ ಕಾಯಿನ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಒಂದು ಕಾಯಿನ್ ಬಂದು 20 ರುಪೀಸ್ ಅಂತೆ. ಸೊ 10 ಪೈಸೆ ಕಾಯಿನು, 5 ಪೈಸೆ ಕಾಯಿನ್ ಕೂಡ 20 ರುಪೀಸ್ ಅಂತೆ. ನಿಮ್ಗೆ ಇಷ್ಟ ಇದ್ದರೆ ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲಿ ನೋಟ್ಸ್ ನೋಡ್ತಿದ್ದೀರಲ್ಲ, 2 ರೂಪೀಸ್ ನೋಟ್ ಅದು. Everything is not enough. Really out by the ocean, among all those white hot sands. Well, every sunrise is just for you. So come along and take my hand. ನೀವೇನಾದರೂ ಜಿಮ್ ಎಕ್ವಿಪ್ಮೆಂಟ್ಸ್ನ ಕಡಿಮೆ ರೇಟಲ್ಲಿ ಬೈ ಮಾಡಬೇಕು ಅನ್ನೋಂಗಿದ್ರೆ ಈ ಸಂಡೇ ಬಜಾರ್ಗೆ ಬಂದು ಈ ಡಂಬಲ್ನ ಪರ್ಚೇಸ್ ಮಾಡ್ಬೋದು. ಈ ಡಂಬಲ್ ಸ್ಟಾರ್ಟಿಂಗ್ ಪ್ರೈಸ್ ಬಂದು 500 ರೂಪಾಯಿಂದ ಸ್ಟಾರ್ಟ್ ಆಗುತ್ತಂತೆ. ಇದು 1 kg, 5 kg, 6 kg, 4 kg ಡಿಫ್ರೆಂಟ್ ಇದರಲ್ಲಿದ್ದಾವೆ. ನಿಮ್ಗೆ ಕಡಿಮೆ ರೇಟಲ್ಲಿ ಇಲ್ಲಿ ಹಳೆ ಪೀಸೇ, ಬಟ್ ಇದಕ್ಕೆಲ್ಲ ರ್ಯಾಪ್ ಮಾಡಿಟ್ಟಿದ್ದಾರೆ, ಹೊಸ ಅಂತ ಹೇಳ್ತಾರೆ. ಬಟ್ ಇದೆಲ್ಲ ಹಳೇದೆ. ನೀವು ಬಾರ್ಗೇನ್ ಮಾಡಿ ಇನ್ನೂ ಕಮ್ಮಿ ರೇಟ್ಗೆ ತೊಗೊಬೋದು ಇಲ್ಲಿ. ನೋಡಿ ಇಲ್ಲಿ ಈ ಫೋನ್ ಬರೀ 1000 ರೂಪಾಯಿ ಅಷ್ಟೇ ಅಂತೆ. ಡಿಸ್ಪ್ಲೇ ಒಂದು ಹೊಡೆದೋಗಿದೆ. ಈ ಫೋನ್ ಆನ್ ಆಗ್ತಿಲ್ಲ. ಕ್ಯಾಮ್ರಾ ಒಂದಿದೆ, ಕೆನಾನ್ದು ಹಳೆ ಕಾಲದ ಡಿಜಿಟಲ್ ಕ್ಯಾಮ್ರಾ ಇದು. ಎಷ್ಟಣ್ಣ ರೇಟ್ ಇದು? ಫಿಲಿಪ್ಸ್ ಎಷ್ಟು ರೇಟು? 2,500. ಹಾಂ, 2,500. ಎಷ್ಟಣ್ಣ ಬಲ್ಪ್ ಇದು? 200.
ಎಷ್ಟನ ಶರ್ಟ್ ಇದು? 200 ಸರ್. 200 ಎಲ್ಲ 200 ಶರ್ಟ್ಸ್ ಇದು? ಎಸ್ ಸರ್, ಹೇಳಿ ಸರ್. ಎಷ್ಟಣ್ಣ ವಾಚು? 160 ರೂಪಾಯಿ ಸರ್. 160 ರೂಪಾಯಿ. ಜೊತೆಯಲ್ಲಿ ಹ್ಯಾಮರಲ್ಲಿ ಯಾವ ರೇಟ್ನ ಸ್ಟಾರ್ಟ್ ಆಗುತ್ತೆ? 120 ರೂಪಾಯಿ. 120 ರೂಪಾಯಾ? ಹಾಂ. 20, 100 ರೂಪಾಯಿ, 80 ರೂಪಾಯಿ, 60 ರೂಪಾಯಿ. ಇದೆಷ್ಟು? ರಿನ್ಸು 180 ರೂಪಾಯಿ. 385 ರಿನ್ಸು. 180, 180. 180. 5. ಹಾಂ, 180. ಇದು 180 ರುಪೀಸ್ ಅಂತ ರಿನ್ಸ್ ಇದು. ನಿಮ್ಗೇನಾದರೂ ಗ್ಯಾರೇಜ್ಗೆ ಅಲ್ಲಿ ಇಲ್ಲಿ ಟೂಲ್ಸ್ ಬೇಕಂದ್ರೆ ಇಲ್ಲಿ ಬಂದು ಕಡಿಮೆ ರೇಟಿಗೆ ತೊಗೊಬೋದು. ಸೊ ಇದೆಲ್ಲ ನಿಮ್ಮ ಬಾರ್ಗೇನಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೂಟ್ ಕೇಸ್ ಎಲ್ಲ ಸಿಗುತ್ತೆ ಇಲ್ಲಿ, ಕಲರ್ ಸೂಟ್ ಕೇಸು ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ. ಮತ್ತು ಇಲ್ಲಿ ನೋಡುವುದು ಸ್ಯಾಮ್ಸಂಗ್ ಕೀಬೋರ್ಡ್ ಕಾಣ್ತಿದೆ. ಸೊ ಇದೆಲ್ಲ ವರ್ಕ್ ಆಗುತ್ತೋ, ವರ್ಕಿಂಗ್ ಕಂಡೀಷನ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಗೇಮಿಂಗ್ ಜಾಯ್ಸ್ಟಿಕ್ಸ್, ಕೀಬೋರ್ಡ್ಸ್ ಎಲ್ಲ ಕಾಣಿಸ್ತಿದೆ. ಇದು SMP ಇದೆ, ಮಾನಿಟರ್ ಇದೆ, ಮತ್ತು ರೂಟರ್ಸ್ ಇದೆ, ವೈಫೈ ರೂಟರ್ಸ್ ಎಲ್ಲ ಇದೆ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನೋಡಿದ್ರಲ್ಲ ಈ ಸಂಡೇ ಬಜಾರ್, ಚೋರ್ ಬಜಾರ್ ಹೇಗಿತ್ತು ಅಂತ. ನೀವೇನಾದರೂ ಸಂಡೇ ಬಜಾರಲ್ಲಿ ಶಾಪಿಂಗ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಪಾಕೆಟ್ಸ್, ಬಿಕಾಸ್ ಇಲ್ಲಿ ಪಿಕ್ ಪಾಕೆಟ್ ಮಾಡೋರು ಇರ್ತಾರೆ. ಇಲ್ಲಿ ಖರೀದಿ ಮಾಡುವ ವಸ್ತು ಬಗ್ಗೆ ತಿಳಿದಿರಲಿ, ಬಿಕಾಸ್ ಇಲ್ಲಿ ನೋ ವಾರಂಟಿ ನೋ ಗ್ಯಾರಂಟಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬೈ, ಸಿ ಯು ಗೈಸ್.